ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ಶುಭೋದಯ. ನನ್ನ ಹೆಸರು ರಮ್ಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಬೀಳ್ಕೊಡುಗೆಯಲ್ಲಿ ನಿಮ್ಮೆಲ್ಲರ ಮುಂದೆ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅದೃಷ್ಟಶಾಲಿ ನಾನು. ಒಂದೆಡೆ ನಾವೆಲ್ಲರೂ ದುಃಖಿತರಾಗಿದ್ದೇವೆ. ನಮ್ಮ ಶಾಲಾ ಶಿಕ್ಷಕರು ನಮಗೆ 10 ವರ್ಷಗಳ ಕಾಲ ನಮಗೆ ಶಿಸ್ತು ಮತ್ತು ಶಿಷ್ಟಾಚಾರವನ್ನು ಅನುಸರಿಸಲು ನಮಗೆ ಕಲಿಸಿದ ನಮ್ಮ ಅತ್ಯಂತ ಸಮರ್ಪಿತ ಶಿಕ್ಷಕರಾಗಿದ್ದರು. ನಮ್ಮ ಶಿಕ್ಷಕರು ಅವರು ತಮ್ಮ ಸಮರ್ಪಿತ ಬೆಂಬಲ ಮತ್ತು ಸೃಜನಶೀಲ ಮನಸ್ಸಿನ ಮೂಲಕ ನಮ್ಮನ್ನು ತುಂಬ ಬೆಂಬಲಿಸುತ್ತಿದ್ದರು. ನಾವೆಲ್ಲರೂ 10ನೇ ತರಗತಿಯಲ್ಲಿ ಇದ್ದಾಗ ನಮಗೆ ಪ್ರತಿದಿನಾಲೂ ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ ನಮ್ಮನ್ನೆಲ್ಲ ಸ್ಫೂರ್ತಿದಾಯಕರಾದ ಮಾತುಗಳಿಂದ ನಮ್ಮನ್ನು ಹೆಚ್ಚಿನ ಕಲಿಕೆಗೆ ಮುಂದೂಡುತ್ತಿದ್ದರು. ನಮ್ಮ ಶಿಕ್ಷಕರು ನೀರಸ ಮತ್ತು ಕಷ್ಟಕರವಾದ ವಿಷಯವನ್ನು ನಿಜವಾಗಿಯೂ ತುಂಬ ಸುಲಭ ಮತ್ತು ಆಸಕ್ತಿದಾಯಕವಾಗಿಸಿದ್ದಾರೆ. ಪರಿಣಾಮಕಾರಿ ಕಲಿಕೆಗೆ ಮಾರ್ಗಗಳನ್ನು ಹೇಳುವ ಮೂಲಕ ಅಧ್ಯಯನ ಕಡೆಗೆ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿದ್ದಾರೆ. ಅವರು ನಮಗೆ ತಂದೆ ತಾಯಿಯಂತೆ, ನಮಗೆ ಸ್ನೇಹಿತನ ಅಗತ್ಯವಿರುವಾಗ ಸ್ನೇಹಿತನಿಗೆ ಸ್ನೇಹಿತನಂತೆ ವರ್ತಿಸಿದರು. ನಮ್ಮ ಎಲ್ಲ ಶಿಕ್ಷಕರು ಅಧ್ಯಯನ ಸಮಯದಲ್ಲಿ ಶಿಕ್ಷಣ ತಜ್ಞರಂತೆ, ಆದರೆ ನಾವು ತಪ್ಪಾದಾಗ ಕಟ್ಟುನಿಟ್ಟಾಗಿ ವರ್ತಿಸಿದರು. ಅವರು ತುಂಬ ಮೆಚ್ಚುಗೆ ಮತ್ತು ಸ್ಫೂರ್ತಿದಾಯಕ ಸ್ವಭಾವವನ್ನು ಹೊಂದಿದ್ದಾರೆ ಮತ್ತು ಪ್ರಚಾರಕರ ಅರ್ಹರಾಗಿದ್ದಾರೆ ಎಂದು ಹೇಳುತ್ತಾ ನನ್ನ ಎಲ್ಲ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಮಗೂ ಕೂಡ ಇವತ್ತಿನ ಈ ಒಂದು ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಸಮಯದಲ್ಲಿ ವಿದ್ಯಾರ್ಥಿಯ ಅನಿಸಿಕೆ, ವಿದ್ಯಾರ್ಥಿಯ ಮಾತು, ವಿದ್ಯಾರ್ಥಿಯ ಮನದಾಳದ ಮಾತು, ಶಿಕ್ಷಕರ ಬಗ್ಗೆ ಆಡಿದ ಒಂದು ಅದ್ಭುತವಾದ ಮಾತುಗಳನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ನಿಮಗೂ ಕೂಡ ಇವತ್ತಿನ 10ನೇ ತರಗತಿ ವಿದ್ಯಾರ್ಥಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುವಂಥ ಈ ಒಂದು ಪ್ರಬಂಧ ಅಥವಾ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.